ನಮಸ್ತೆ ಸ್ನೇಹಿತರೆ, ಬೆಳಗಿನ ತಿಂಡಿಗೆ ಏನ್ ಮಾಡಬೇಕು? ಒಂದೇ ತರ ತಿಂಡಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ? ನಿಮ್ ಕಡೆ ಸೋರೆಕಾಯಿ ಅಂತೀರೇನೋ ಗೊತ್ತಿಲ್ಲ, ನಮ್ ಕಡೆ ಕುಂಬಳಕಾಯಿ ಅಂತಾರೆ ಇದಕ್ಕೆ. ಹಾಗಾದ್ರೆ ಈ ಕುಂಬಳಕಾಯಿಯಿಂದ ಈ ರೀತಿ ಪರೋಟ ಮಾಡ್ಕೊಂಡು ಒಂದ್ಸಾರಿ ತಿಂದ್ ನೋಡಿ. ಆರೋಗ್ಯ ಭರಿತವಾದ ಈ ಕುಂಬಳಕಾಯಿ ಪರೋಟ ಎಲ್ಲರ ಆರೋಗ್ಯದ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು, ಹಾಗೆ ಬಾಯಿ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಾರಿ ಮಾಡ್ಕೊಂಡು ತಿಂದ್ ನೋಡಿ. ಪೂರ್ತಿ ವಿಡಿಯೋ ನನ್ನ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಈ ಸೋರೆಕಾಯಿ ಪರೋಟದ ಜೊತೆಗೆ ಮೊಸರು ಮತ್ತೆ ಮುಸ್ಕಿನ ಜೋಳ ಹಾಕಿ ರಾಯ್ತ ಮಾಡಿದ್ದೀನಿ. ಮಕ್ಕಳು ಕೆಲವು ಸಾರಿ ಕುಂಬಳಕಾಯಿ ತಿನ್ಲಿಕ್ಕೆ ಹಠ ಮಾಡ್ತಾರೆ ಅಲ್ವಾ ಸ್ನೇಹಿತರೆ, ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ಪರೋಟ ಮಾಡಿ ನೀವು ಮಕ್ಕಳಿಗೆ ಕೊಟ್ರೆ ಖಂಡಿತವಾಗಿಯೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ತಾಯಂದಿರಿಗೂ ಕೂಡ ತೃಪ್ತಿ ಆಗತ್ತೆ, ನಮ್ಮ ಮಗು ಒಂದು ಆರೋಗ್ಯಭರಿತವಾದ ತಿಂಡಿಯನ್ನ ಮನಃಪೂರ್ವಕವಾಗಿ ತಿಂತು ಅಂತ ಹೇಳಿ ಅಲ್ವಾ ಸ್ನೇಹಿತರೆ. ಇದೇ ರೀತಿ ಆರೋಗ್ಯ ಭರಿತ ತಿಂಡಿಗಳನ್ನ ಅಡಿಗೆಗಳನ್ನ ಮಾಡಿದ್ದೀನಿ. ನನ್ನ ವಿಡಿಯೋಗಳನ್ನ ಚೆಕ್ ಮಾಡಿ ಸ್ನೇಹಿತರೆ. ನಮಸ್ತೆ.